ಇವತ್ತೇನು ನಮ್ಮ ದಾವಣಗೆರೆ ಜಿಲ್ಲೆ ಒಳಗಡೆ ನಮ್ಮೆಲ್ಲ ಹಿರಿಯ ನಾಯಕರು, ಮಹಿಳಾ ಅಕ್ಕ ತಂಗಿಯರು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಾಗರತ್ನವರು ನಮ್ಮ ಜೊತೆಗಿದ್ದಾರೆ. ಇನ್ನೆಲ್ಲ ನಮ್ಮ ತಾಲೂಕು ಮುಖಂಡರುಗಳು, ಜಿಲ್ಲಾಧ್ಯಕ್ಷಗಳೆಲ್ಲ ಬಂದಿದ್ದಾರೆ. ಇವತ್ತೇನಪ್ಪ, ಕರ್ನಾಟಕದೊಳಗಡೆ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೈತ ಪರ ಮತ್ತು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇಡೀ ದೇಶದೊಳಗಡೆ ರೈತನಿಗೆ ಆಗ್ತಿರುವಂಥ ಅನ್ಯಾಯ, ರೈತನಿಗೆ ಆಗ್ತಿರುವಂಥ ಮೋಸ, ರೈತನಿಗೆ ಆಗ್ತಿರುವಂಥ ನೋವುಗಳನ್ನು ಅರಿತುಕೊಂಡು ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ 1008 ಮದುವೆಯನ್ನು ಸರ್ಕಾರದ ಅಧೀನದೊಳಗಡೆ ಮುಂದಿನ ಅವಧಿಗಳಲ್ಲಿ 1008 ಸರ್ಕಾರ ಮದುವೆ ಮಾಡಿ, ಆ ಮದುವೆ ಮಾಡುವ ಸಂದರ್ಭದಲ್ಲಿ ಉಚಿತವಾಗಿ ಏನು ಜಾಗ ಮತ್ತು ಸೈಟ್ಗಳ ಇಲ್ಲದೇ ಇರುವಂತಹ ಆ ಕುಟುಂಬಗಳಿಗೆ ಒಂದು ಮನೆಯನ್ನು ಉಚಿತವಾಗಿ ಆ ಉಡುಗೊರೆಯಾಗಿ ಕೊಡಬೇಕು ಅಂತೇಳಿ ಇವತ್ತು 1008 ಮದುವೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವೀಗ 1008 ಮದುವೆನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಉದ್ದೇಶ ಇಷ್ಟೇ, ಕರ್ನಾಟಕದೊಳಗಡೆ ವಿಶೇಷವಾಗಿ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು. ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ರೆ ರಾಜ್ಯದ ಜನತೆಗೆ ಒಳ್ಳೆಯದಾಗತ್ತೆ ಅಂತೇಳಿ. ಇಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ ಇರ್ಬೋದು, ಎಲ್ಲ ಜಾತಿ ಧರ್ಮದಕ್ಕೂ ಕಷ್ಟ ಇದೆ, ಆ ಕಾರ್ಪಣ್ಯಗಳಿದೆ. ಆದರೆ ನಮ್ಮ ರಾಜ್ಯದೊಳಗಡೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಹಿಂದೆ ಮುಂದೆ ನೋಡ್ತಾರಪ್ಪ ಅಂದರೆ, 1 ಎಕರೆ 2 ಎಕರೆ ಇರೋರು ಮನೆ ಕಟ್ಕೊಳ್ಳೋಕೆ ಸಾಧ್ಯವಿಲ್ಲ. ನಿಜವಾದ ರೈತರವರು 3 ಎಕರೆ 4 ಎಕರೆ ಇರೋರು. ಅದಕ್ಕೆ ಅಂಥ ರೈತರ ಕುಟುಂಬಕ್ಕೆ ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಹೆಣ್ಮಕ್ಳಿಗೆ ಬಸ್ ಫ್ರೀ ಮತ್ತು 2,000 ಕೊಡ್ತಿದ್ದಾರೆ. ಆದರೆ ನಾನು ಹೇಳೋದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ನಾನು ಕೈ ಮುಗಿದು ಬೇಡ್ಕೊಳ್ಳೋದೇನೆಂದರೆ, ವಿನಂತಿನೇ ಮಾಡ್ಕೊಳ್ತೇನೆ, ತಮಗೆ ನಾವೇನು ಬೇರೆ ಥರ ಮಾತಾಡೋದಿಲ್ಲ. ಯಾಕಂದರೆ ತಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಹೆಮ್ಮೆಯ ನಾಯಕರು ನೀವು. ನಮಗೆ ಯಾವುದೇ ಪಕ್ಷ ಇರ್ಬೋದು, ನಮ್ಮ ಯಡಿಯೂರಪ್ಪರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಮ್ಮ ಬಸವರಾಜ ಬೊಮ್ಮಾಯಿರಾಗಿರ್ಬೋದು, ಇವತ್ತೇನು ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲ ನಮ್ಮ ರಾಜ್ಯದ ನಾಯಕರು, ಯಾವುದೇ ಪಕ್ಷದವ್ರು ಇರ್ಬೋದು. ಮತ್ತು ನಮ್ಮ ಉದ್ದೇಶ ಏನಂದರೆ, ಇವತ್ತು ನೋಡಿ 1008 ಮದುವೆಯನ್ನು ನಾವಿವತ್ತು ಮಾಡ್ತೀವಿ. ನಾವು ಈ ಸಲ ಇನ್ನು 2 ತಿಂಗಳಿದೆ. ಕರ್ನಾಟಕದೊಳಗಡೆ 31 ಜಿಲ್ಲೆ, 224 ಕ್ಷೇತ್ರ, 6,822 ಗ್ರಾಮ ಪಂಚಾಯತಿ, 3,700 ಹೋಬಳಿಯಿಂದ ಬರ್ತಾರೆ. ಎಲ್ಲ ಸುತ್ತಮುತ್ತ ಜನಗಳಿಗೆ ಬರೋಕ್ಕೆ ಸೆಂಟ್ರ್ ಪ್ಲೇಸನ್ನು ದಾವಣಗೆರೆನ ಮಾಡಿದ್ದೀವಿ. ಬರೋರಿಗೆ ಬಸ್ಸನ್ನು ಕೂಡ ಫ್ರೀ ಕೊಡ್ತೀವಿ, ಅವರಿಗೆ ತಾಳಿ ಬಟ್ಟೆ ಎಲ್ಲ ಕೊಡ್ತೀವಿ. ಜೊತೆಗೆ ಅವರಿಗೆ ಒಂದು ಪಾತ್ರೆ ಸೆಟ್ಟನ್ನು ಕೊಡ್ತೀವಿ, ಊಟದ ಪಾತ್ರೆ ಸೆಟ್ಟನ್ನು. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಒಂದು ಮೆಮೊರಂಡಮ್ ಅನ್ನು ಇಟ್ಟಿದ್ದೀವಿ. ಯಾಕಂದ್ರೆ ಈ ಸಾಮಾಜಿಕ ಕಳಕಳಿ ಇಟ್ಟು ರೈತ ಸಮಾವೇಶವನ್ನು ಮಾಡ್ತಾರ, ರೈತ ಕಲ್ಯಾಣೋತ್ಸವವನ್ನು, ಬಡ ರೈತ ಕುಟುಂಬಗಳಿಗೆ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದೀವಿ. ಆ ಕಲ್ಯಾಣೋತ್ಸವಕ್ಕೆ ತಾವು ಬಂದು ಆ ಬಡ ಕುಟುಂಬಗಳಿಗೆ ಒಂದು ಮನೆಯನ್ನ ಉಡುಗೊರೆಯಾಗಿ ಕೊಡಿ, ಆ ಬಡ ಕುಟುಂಬಗಳಿಗೆ ಒಂದು ಸಹಕಾರ ಕೊಡಿ ಅಂತ ಹೇಳಿ ನಾವು ಕರೆಯನ್ನ ಕೊಟ್ಟಿದ್ವಿ. ಸರ್, ರೈತರ ಮಕ್ಕಳು ಇಲ್ಲಿರೋದೆಲ್ಲ, ದೇಶದಲ್ಲಿರೋಲ್ಲ ರೈತರ ಮಕ್ಕಳಲ್ವ ಸರ್, ಯಾವ್ದು ಬೇರೆ ಕಂಟ್ರಿಗಳಂತ ಬರೋದಿಲ್ಲ. ಯಾರು ಬಂದರೂ ಆಗುತ್ತೆ ಸರ್. ಯಾಕಂದ್ರೆ ಇಲ್ಲಿ ಬಡ ಕುಟುಂಬಗಳಿಗೆ ರೈತರಲ್ಲೇ ಹುಟ್ಟಿರುವಂಥದ್ದು, ಬೆಳೆದಿರುವಂಥದ್ದು ಮಕ್ಕಳೇ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಾತಿ ಧರ್ಮ ಇರ್ಬೋದು ಸರ್, ರೈತರ ಕುಟುಂಬ, ಸ್ಪೆಸಿಫಿಕ್ ಆಗಿ ರೈತರ ಕುಟುಂಬ. ಅದ್ರ ಜೊತೆಗೆ ಯಾರು ಬಂದರೂ ಕೂಡ ನಾವು ಮದುವೆಯನ್ನು ಮಾಡ್ತೇವೆ ಸರ್. ರೈತ ಕುಟುಂಬ ಜೊತೆಗೆ ಯಾವುದೇ ಸಮುದಾಯ ಆಗಿರ್ಬೋದು ಅಂತ ಕೊಟ್ಟಿದೀವಿ ಸರ್. ಅಂದ್ರೆ ಯಾವುದೇ ವರ್ಗದವರಾದ್ರೂ ಕೂಡ, ಎಲ್ಲ ವರ್ಗದವರು ಅಂತ ಕೊಟ್ಟಿದೀವಿ ನಾವಿಲ್ಲಿ. ನೀವು ಓದ್, ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಒಂದು, ಜೊತೆಗೆ ಹೆಣ್ಣು ಮಕ್ಕಳದ ಕಷ್ಟ ನೋಡ್ತಾ ಇದೀರಲ್ಲ ಸರ್ ತಾವುಗಳು. ಈಗ ಒಂದು ಹೆಣ್ಣು ಮಗಳಿಗೆ 1-2 ಜನ ಮಕ್ಕಳಾಗ್ತಾರೆ. ತನ್ನ ಗಂಡ ಸರಿ ಇದ್ರೆ ಓಕೆ, ತನ್ನ ಗಂಡ ಸ್ವಲ್ಪ ಕಷ್ಟ ಎಣ್ಣೆ ಕುಡ್ತಾ ಮತ್ತೆ ಚಟಕ್ಕೆ ಬಲಿಯಾದಾಗ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನ ಮನಗಂಡು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, 2,000 ಮತ್ತೆ ಬಸ್ ಫ್ರೀ ಮಾಡಿದೆ. ಅದೇ ಮನಗಂಡು ಅವೆಲ್ಲ ನಿಲ್ಲಿಸಿ ಒಂದು ಮನೆಯನ್ನ ಕೊಟ್ರೆ, ಆ ಸೂರಲ್ಲಿ ಆ ತಾಯಿ ಅವಳ ವಿದ್ಯಾಭ್ಯಾಸಕ್ಕೋ, ಮಕ್ಕಳ ಆರೋಗ್ಯಕ್ಕೋ, ತನ್ನ ಜೀವನಕ್ಕೋ ಆ ಕಟ್ಟುವಂತ 3,00,000 ರೂಪಾಯಿ ಬಾಡಿಗೆ ಕಟ್ಟಬೇಕಲ್ಲ ಸರ್, ಅದು ಉಳಿಯುತ್ತೆ, ಅದು ಜೀವನಾಂಶ ಆಗುತ್ತೆ. ನಾಳೆ ದಿವಸ ಹೆಣ್ಣು ಮಕ್ಕಳಿಗೋಸ್ಕರ ಸ್ಪೆಸಿಫಿಕ್ ಆಗಿ ಒಳ್ಳೆ ಉದ್ದೇಶ ಇರುತ್ತೆ. ಈ ರಾಜ್ಯದ ಎಷ್ಟೋ ಮನೆಗೆ ಮನೆನೇ ಇಲ್ಲ ಸರ್. ಆ ಉತ್ತರ ಕರ್ನಾಟಕ ನೋಡಿ ಸರ್, ಗುಲ್ಬರ್ಗ, ರಾಯಚೂರು, ಬೀದರ್, ಹಾವೇರಿ ಕಡೆ ಹೋದ್ರೆ ಇವತ್ತು ಕೂಡ ತಂಬಿಗೆ ಹಿಡ್ಕೊಂಡು ಹೋಗ್ತಾರೆ ಸರ್ ಹೆಣ್ಮಕ್ಳು. ಹೊರಗಡೆ ಹೋಗ್ಲಿಕ್ಕೆ ತಂಬಿಗೆ ಹಿಡ್ಕೊಂಡು ಹೋಗ್ತಾರೆ. ಅದೇ ಉದ್ದೇಶ ಸರ್ ನಂದು. ಯಾಕಂದ್ರೆ ನೋಡಿ, ನನ್ನನ್ನ ಹುಚ್ಚ ಆದ್ರೆ ಅನ್ಕೋಬಹುದು, ಒಳ್ಳೆಯವನರ ಅನ್ಕೋಬಹುದು, ಇವನು ಯಾಕೆ ಈ ತರ ಎಲ್ಲ ವಿಶೇಷ ಮಾಡ್ಕೊಂಡಿದ್ದಾನೆ ಅಂದ್ಕೊಳ್ಬಹುದು. ಆದ್ರೆ ಜೊತೆಗೆ ಸರ್ ನಾನು ಹೇಳ್ತೀನಿ, ತಾವು ವಿಶೇಷವಾಗಿ ರೈತರಂತ ಕೇಳಿದ್ರಲ್ಲ ಸರ್, ರೈತನ ನೋಡ್ತಿರಲ್ಲ ಸರ್ ನೀವೇ, ತಾನು ಬೆಳೆದ ಬೆಳೆಯನ್ನ ತನಗೆ ಸಮವಾದ ರೇಟ್ ಸಿಗ್ತಾ ಇಲ್ಲ, ತನಗೆ ಗೊಬ್ಬರ ಬಿತ್ತನೆ ಬೀಜಗಳು ನ್ಯಾಯವಾಗಿ ಸಿಗ್ತಾ ಇಲ್ಲ, ತನಗೆ ಪರಿಹಾರ ನ್ಯಾಯವಾಗಿ ಸಿಗ್ತಾ ಇಲ್ಲ,
ತನಗೆ ಒಂದು ಸಹಕಾರ ಕರೆಕ್ಟಾಗಿ ಸಿಗ್ತಲ್ಲ. ಯಾವುದೇ ಸರ್ಕಾರ ಬಂದ್ರು ತನ್ನ ಮೇಲೇನೆ ಹೊರೆ ಹಾಕ್ತಾನೆ ಬಿಟ್ರೆ ತನ್ನನ್ನ ಸಂಭಾಳಿಸುವಂತ ಕೆಲಸ ಮಾಡ್ತಿಲ್ಲ ಸರ್ ಸರ್ಕಾರ. ಸರ್ ರಿಜಿಸ್ಟರ್ ಈಗ 300 ರಿಜಿಸ್ಟರ್ ಅನ್ನ ಅವತ್ತೇ ಮಾಡ್ತೀವಿ ನಾವು. ಈಗ ಒಂದು 310 ಜನವನ್ನ ನಾವು ತಗೊಂಡಿದ್ದೀವಿ. ಇನ್ನು 2 ತಿಂಗಳಿದೆ. ಅದರ ಜೊತೆಗೆ ಈಗ ಮಾನ್ಯ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು 1008 ತಾಳಿ ಜೊತೆಗೆ ಅವರು 150 ತಾಳಿಯನ್ನ ನಮಗೆ ಉಡುಗೊರೆಯಾಗಿ ನೀಡಿ ಈಗ ಆಲ್ರೆಡಿ ಮತ್ತೆ ಬಾಕಿದೇನಾದ್ರೂ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಕೂಡ ಅವ್ರು ನಮ್ಗೆ ಮಾತು ಮುಖಾಂತರ ಮಾಡಿದ್ದಾರೆ. ತಾವು ಬೇಕಾದ್ರೆ ಅದನ್ನ ತಮ್ಮ ಮುಖಾಂತರ ಪ್ರದರ್ಶನ ಮಾಡ್ತೀನಿ. ಯಾಕಂದ್ರೆ ವೀರೇಂದ್ರ ಹೆಗಡೆ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವ್ರ ತಾಳಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಶೃಂಗೇರಿ ಪೀಠದವರು ತುಂಬಾ ವಿಶೇಷವಾಗಿ ನಮಗೆ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ನಿಮ್ಗೆ ಏನ್ ಸಹಾಯ ಬೇಕು ನಾವು ಕೊಡ್ತೀವಿ ಅಂತ ಹೇಳಿ ನಮ್ಮ ಸಣ್ಣ ಗುರುಗಳಾದ ಅವರು ಶ್ರೀಗಳು ಹೇಳಿದ್ದಾರೆ. ಈಗ ಎಲ್ಲಾ ಮಠ ಮಂದಿರಗಳಿಗೆ ಎಲ್ಲ ನಮ್ಮ ದಾನಿಗಳಿಗೆ ನಾನು ಕೇಳೋದೇನೆಂದ್ರೆ ಇನ್ನು 2 ತಿಂಗಳಿದೆ ಸರ್. ಆಗಸ್ಟ್ 8, 9 ಸರ್, ಭಾನುವಾರ ಮತ್ತೆ ಶನಿವಾರ ಇರುತ್ತೆ. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ವಿಶೇಷವಾಗಿ ಸರ್ ಇದೆಲ್ಲ ಚೆನ್ನಾಗಿ ನಡೀತಾ ಇದೆ. ನನ್ನ ಜೊತೆ ನಾವೆಲ್ಲ ದಾನ ತಗೊಂಡು ಕೊಡುವಂತ ದಾನಿಗಳಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಸರ್. ತಾವು ಏನ್ ಕೊಟ್ಟರು ನಮಗೆ ಸಹಕಾರ ಇದೆ. ಯಾಕಂದ್ರೆ ಈ ದೇಶದ ಅನ್ನ ಕೊಟ್ಟು ಕೊಡುವಂತ ರೈತನ ಮಕ್ಕಳನ್ನ ಮಮತೆಯ ಮಡಿಲನ್ನ ನಾವು ತೊರೆಯೋದು ಬೇಡ. ಆ ರೈತನ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ದಯಮಾಡಿ ಎಲ್ಲರೂ ಒಂದು ಸಹಕರಿಸಿ ಒಂದು ವಿಶೇಷವಾದ ಕಾರ್ಯಕ್ರಮ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.